ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಕೀರ್ತನೆಗಳು 150 ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಸಂಚಿಕೆಗಳಿಂದ ಕೀರ್ತನೆಯ ಈ ಭಾಗದ ಕಲಿಯುವಿಕೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತೇವೆ. ದೇವಸೇವಕರ ಮುಖಾಂತರವಾಗಿ ಅನೇಕ ವಿಚಾರಗಳು, ನಮ್ಗೆ ಗೊತ್ತಿಲ್ಲದಂಥ ಅನೇಕ ಸಂಗತಿಗಳು ದೇವಸೇವಕರ ಮೂಲಕವಾಗಿ ಈ ಕಾರ್ಯಕ್ರಮದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಅನೇಕ ವಿಷಯಗಳನ್ನು ನಾವು ಕಲಿತುಕೊಳ್ಳಿಕ್ಕಿದ್ದೇವೆ. ನಾನು ಅನ್ನಿಸ್ತೇನೆ, ನೀವು ಅನೇಕರಿಗೆ ಈ ಆಸರೆ ಟಿವಿ ಚಾನಲ್ ಈ ಕಾರ್ಯಕ್ರಮವನ್ನು ನೀವು ಪರಿಚಯಿಸಿದ್ದೀರಿ ಎಂಬುದಾಗಿ. ಒಂದು ವೇಳೆ ಇಲ್ಲಿವರೆಗೆ ಪರಿಚಯಿಸದಿದ್ದರೆ ಇದನ್ನು ನೀವು ಪರಿಚಯಿಸಲಿಕ್ಕೆ ಮುಂದಾಗಿರಿ ಎಂಬುದಾಗಿ ಹೇಳುತ್ತೇವೆ. ಸಿದ್ಧವಾಗಿರುವ ನಿಮ್ಮನ್ನು ಸಹ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ, ನಮ್ಮದಲ್ಲಿ ದೇವಸೇವಕರಾದ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ ಅವರಿದ್ದಾರೆ. ಯೇಸು ಕ್ರಿಸ್ತ ನಾಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಈ ಕೀರ್ತನೆಯ ಕಲಿವಿಕೆಯಲ್ಲಿ 150 ಕೀರ್ತನೆಗಳ ಕಲಿವಿಕೆಯ ಈ ಸರಮಾಳೆಯಲ್ಲಿ ಅನೇಕ ವಿಷಯಗಳನ್ನು ಕಳೆದ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರ. ಕಳೆದ ಸಂಚಿಕೆಯಲ್ಲಿ ನೀವು ಕೀರ್ತನೆ ಪುಸ್ತಕಗಳನ್ನು ಎಷ್ಟು ವಿಭಜನೆಯಾಗಿ ವಿಭಾಗಿಸಲ್ಪಟ್ಟಿದೆ ಎಂಬುದಾಗಿ ನೀವು ಹೇಳಿದ್ದೀರ. ಅದನ್ನು ಹೇಳುತ್ತಾ ಅದನ್ನು ಮುಂದುವರಿಸಬಹುದಾ? ಖಂಡಿತ. ಅಂದರೆ 13 ವಿಭಾಜನೆಗಳೆಂಬುದಾಗಿ ಹೇಳಿದ್ದೇನೆ. 13 ವಿಭಜನೆಗಳ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ಒಂದನೇದು ಸ್ತೋತ್ರ ಗೀತೆಗಳು, ಸ್ತೋತ್ರ ಕೀರ್ತನೆಗಳು. ಎರಡನೇದು ವೈಯಕ್ತಿಕ ಪ್ರಲಾಪಗಳು. ಮೂರನೇದು ಸಾಮಾಜಿಕ ಪ್ರಲಾಪಗಳು. ನಾಲ್ಕನೇದು ಸ್ತುತಿ ಕೀರ್ತನೆಗಳು. ಐದನೇದು ಜ್ಞಾನ ಕೀರ್ತನೆಗಳು, ರಾಜಕೀಯ ಕೀರ್ತನೆಗಳು. ಆರನೇದು ಜ್ಞಾನ ಕೀರ್ತನೆಗಳು. ಏಳನೇದು ಮೆಸ್ಸಿಯನ ಕುರಿತಾದ ಕೀರ್ತನೆಗಳು. ಎಂಟನೇದು ಶಾಪ ಕೀರ್ತನೆಗಳು. ಒಂಬತ್ತನೇದು ಐತಿಹಾಸಿಕ ಅಥವಾ ಚಾರಿತ್ರಿಕ ಕೀರ್ತನೆಗಳು. ಹತ್ತನೇದು ಅಲ್ಲೆಲುಯ ಕೀರ್ತನೆಗಳು. 11ನೇದು ಆರಾಧನಾ ಕೀರ್ತನೆಗಳು. 12ನೇದು ಧರ್ಮಶಾಸ್ತ್ರದ ಕೀರ್ತನೆಗಳು. ಮತ್ತು 13ನೇದು ಯಾತ್ರಾ ಕೀರ್ತನೆಗಳು. ಹೀಗೆ ಒಟ್ಟಿಗೆ 13 ಭಾಗಗಳನ್ನು ಕಳೆದ ವಾರದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತನಾಡಿದ್ದೆ. ನಾನು ಅದರಲ್ಲಿ ಮೊದಲ ಭಾಗವನ್ನು ನಾವು ಧ್ಯಾನ ಮಾಡ್ತಾ ಇದ್ದೆವು. ಯಾವುದದು? ಸ್ತೋತ್ರ ಕೀರ್ತನೆಗಳು, ಸ್ತೋತ್ರ ಗೀತೆಗಳು ಅಥವಾ ಸ್ತೋತ್ರ ಕೀರ್ತನೆಗಳೆಂಬುದಾಗಿ. ಅದರಲ್ಲಿ 8ನೇ ಅಧ್ಯಾಯ ಉಂಟು, 19ನೇ ಅಧ್ಯಾಯ ಉಂಟು, 29 ಅಧ್ಯಾಯ ಉಂಟು, 33 ಅಧ್ಯಾಯ ಉಂಟು, 100ನೇ ಅಧ್ಯಾಯ ಉಂಟು ಮತ್ತು 113ನೇ ಅಧ್ಯಾಯ. ಅಂದರೆ ಸ್ತೋತ್ರ ಕೀರ್ತನೆ ದೇವರನ್ನು ಸ್ತೋತ್ರ ಮಾಡುವಂಥ. ಹೌದು, ದೇವರನ್ನು ಸ್ತೋತ್ರ ಹೇಳುವಂಥದ್ದು. ಅಂದರೆ ಆತನು ಯಾರಾಗಿ ಅಂತ, ಉದಾಹರಣೆಗೆ ಸ್ತುತಿ ಬೇರೆ, ಸ್ತೋತ್ರ ಬೇರೆ. ಸ್ತುತಿ ಆತನು ಯಾರಾಗಿದ್ದಾನೋ ಅದನ್ನು ನೆನೆಸಿ ನಾವು ಆತನಿಗೆ ನಾವು ಮಹಿಮೆ ಸಲ್ಲಿಸುವಂಥದ್ದು. ಸ್ತೋತ್ರ ಎಂಬುದಾಗಿ ಹೇಳಬೇಕಾದ್ರೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿರುವ ಒಂದು ಉಪಕಾರ ಸ್ತುತಿ ಮಾಡುವುದಕ್ಕಾಗಿರುವ ಒಂದು ಪದಗಳಾಗಿದೆ. ವಿಂಗಡಣೆ ನಮ್ಮ ಜೀವಿತದಲ್ಲಿ ಮಾಡಿದ 103 ಕೀರ್ತನೆ 1 ಮತ್ತು 2 ವಾಕ್ಯದಲ್ಲಿ, ನನ್ನ ಮನ ಯೋನನ್ನು ಕೊಂಡಾಡು, ನನ್ನ ಸರ್ವೇದಿಗೆ ಆತ ಪವಿತ್ರ ಕೀರ್ತಿಸಿರಿ, ನನ್ನ ಮನವನ್ನು ಕೊಂಡು ಆತ ಮಾಡುವ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಅರ್ಥ ಆಯ್ತಾರೆ? ಅಂದರೆ ದೇವರಿಗೆ ಉಪಕಾರವನ್ನು ಹೇಳುವಂಥ ಒಂದು ಇದಾಗಿದೆ ಸ್ತೋತ್ರ ಮಾಡುವಂಥದ್ದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಕರ್ತನೆ ವಂದನೆ ಎಂಬುದಾಗಿ ಹೇಳುವಂಥ ಒಂದು ರೀತಿಯಲ್ಲಿ ಉಪಕಾರ ಸ್ತುತಿ ಮಾಡುವಂಥದ್ದಾಗಿದೆ. ಇದನ್ನು ನಾವು ಕಾಣ್ತೇವೆ. ಕಳೆದ ಸಂಚಿಕೆಯಲ್ಲಿ 8 ಮತ್ತು 19 ಕೀರ್ತನೆ ನಾವು ಅದರ ಬಗ್ಗೆ ಧ್ಯಾನಿಸಿದ್ದೇವೆ. 29ನೇ ಕೀರ್ತನೆಯಲ್ಲಿ 11 ವಚನಗಳು ಉಂಟು. 4 ವಿಭಾಗಗಳನ್ನಾಗಿ ಅದನ್ನು ವಿಂಗಡಿಸಿ ಧ್ಯಾನ ಮಾಡಬಹುದು. 1ನೇ ಭಾಗ, 1ನೇ ವಚನ ದೇವರನ್ನು ಮಹಿಮೆಪಡಿಸುವಂಥ ಭಾಗವಾಗಿದೆ. ಅದು 2ನೇ ಭಾಗ ಪವಿತ್ರತೆಯಿಂದ ದೇವರನ್ನು ಆರಾಧಿಸುವಂಥ ಒಂದು ಭಾಗವಾಗಿದೆ. 3ನೇ ಭಾಗದಲ್ಲಿ ನಾವು ದೇವರ ಮಹಿಮೆ ಅಥವಾ ಆತನ ವಾಕ್ಯದ ಘನತೆ, ಆತನ ಇವೆಲ್ಲ ಅನೇಕ ಸಂಗತಿಗಳಲ್ಲಿ ಕಾಣ್ತೇವೆ. 3ರಿಂದ 10 ವಾಕ್ಯಗಳು. 11ನೇ ವಾಕ್ಯದ ತನ್ನ ಭಕ್ತರಿಗೆ ಆತನು ಅರ್ಪಿಸುವಂಥ ಒಂದು ಬಲದ ಕುರಿತ ಓದಿಕೊಡುವ ಒಂದೊಂದೇ ಭಾಗಗಳನ್ನು. 1ನೇ ವಾಕ್ಯ ಓದಿ. ಮೊದಲದಾಗಿ, ದೇವದೂತರುಗಳಿರ ಪರಮ ಪ್ರಭಾವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ನೋಡಿ, ದೇವದೂತರುಗಳಿರ ಪರಮ ಪ್ರಭಾವ ಯೆಹೋವನದೇ ಎಂಬುದಾಗಿ ಹೇಳಿ ಆತನನ್ನು ಘನಪಡಿಸಿರಿ. ದೇವದೂತರಿಗೆ ಅಪ್ಪಣೆ ಕೊಡುವ ಅವಶ್ಯಕತೆ ಇಲ್ಲ, ಯಾರು ಕೂಡ ಹೇಳುವ. ಯಾಕಂದರೆ ನಿರಂತರವೂ ನಿಜವಾಗಿ ದೇವರನ್ನು 24 ಗಂಟೆ ನಿತ್ಯಕ್ಕೂ ಯುಗಾಂತರಕ್ಕೂ ಆರಾಧಿಸುವವರು ಯಾರೆಂದರೆ ದೇವದೂತರೇ. ಆ ದೇವದೂತರು ದೇವರನ್ನು ಆರಾಧಿಸುತ್ತಾರೆ. ನಮ್ಮನ್ನು ಉಂಟು ಮಾಡಿದಂಥ ಉದ್ದೇಶ, ಅನೇಕ ಉದ್ದೇಶಗಳು. ಅದರ ಒಂದು ಕಳೆದ ವಾರದಲ್ಲಿ ಹೇಳಿದ್ದೇನೆ ನಾನು. ಅದರ ಒಂದಾಗಿ ದೇವರು ಸ್ತುತಿಸುವುದು, ಆರಾಧಿಸುವಂಥ ಉದ್ದೇಶವಾಗಿದೆ. ಇಲ್ಲಿ ನಾವು ಕಾಣ್ತೇವೆ. ಅಂದರೆ ದೇವದೂತರು ಸಮೇತ ದೇವರನ್ನ ಏನು ಮಾಡ್ತಾ ಇದ್ದಾರೆ? ಪರಲೋಕ ಒಂದು ಸ್ಥಳ, ಅಂದರೆ ನಿತ್ಯ ನಿರಂತರಕ್ಕೂ ಆರಾಧನೆ ಇರುವಂಥ ಒಂದು ಸ್ಥಳವಾಗಿದೆ. ಅಲ್ಲಿ ಹೋದ್ಮೇಲೆ ಪ್ರಸಂಗ ಇರಲ್ಲ.
ವಾಕ್ಯದ ಉಪದೇಶ ಅಲ್ಲಿ ಇರೋದಿಲ್ಲ. ಇರಲ್ಲ. ಅಲ್ಲಿ ಇರುವಂಥದ್ದು ಕೇವಲ ಪ್ರಾರ್ಥನೆ ಕೂಡ ಅಲ್ಲಿ ಇರಲ್ಲ. ಅಲ್ಲಿ ಇರುವಂಥದ್ದು ಸ್ತುತಿ ಮತ್ತು ಆರಾಧನೆ ಮಾತ್ರ, ನಿತ್ಯ ನಿರಂತರಕ್ಕೂ. ಈ ಭಾಗ ಅಲ್ಲಿ ನೋಡ್ತೇವೆ. ಎರಡನೇ ಭಾಗ ಇದರಲ್ಲಿ 29ನೇ ಅಧ್ಯಾಯದಲ್ಲಿ ನಾವು ಎರಡನೇ ವಾಕ್ಯ, ಪರಿಶುದ್ಧತೆಯೊಂದಿಗೆ ದೇವರನ್ನು ಆರಾಧಿಸುವಂಥ ವಿಷಯ ಅಲ್ಲಿದು. ಓದಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಆತನಿಗೆ ನಾವು ಯೋಗ್ಯವಾದ ಘನತೆಯನ್ನು ಸಲ್ಲಿಸಬೇಕು. ಒಟ್ಟಾರೆ ಆರಾಧಿಸುವುದಲ್ಲ, ಹೇಗೋ ಆಗ್ತದೆ ಎಂಬುದಾಗಿ ಅಲ್ಲ. ಓದಿ, ಮುಂದೆ ಓದಿ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ನೋಡಿ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ 4 ಮತ್ತು 5 ವಾಕ್ಯದಲ್ಲಿ ಅಲ್ಲಿಬ್ಬರು ಅಣ್ಣ ತಮ್ಮಂದಿರನ್ನು ನೋಡ್ತೇವೆ, ಕಾಯಿನ ಮತ್ತು ಆಬೇಲ. ದೇವರು ಆಬೇಲನನ್ನು ಮೆಚ್ಚಿದ, ಅವನ ಆ ಯಜ್ಞವನ್ನು ಆರಾಧನೆ ಮೆಚ್ಚಿದ. ದೇವರು ಕಾಯಿನನನ್ನು ಮೆಚ್ಚಲಿಲ್ಲ, ಅವನ ಆರಾಧನೆ ಮೆಚ್ಚಲಿಲ್ಲ ಅಂತೆಲ್ಲ ನೋಡ್ತೇವೆ. ಅಂದರೆ ದೇವರು ಹೇಗೋ ಯಾವುದೇ ರೀತಿಯಲ್ಲಿ ಆರಾಧಿಸುವಂಥದ್ದಲ್ಲ. ನಾವು ಪ್ರಿಪೇರ್ ಆಗಬೇಕು ದೇವ್ರನ್ನ ಆರಾಧನೆ ಮಾಡೋದಕ್ಕಾಗಿ. ನಮ್ಮನ್ನು ಸಿದ್ಧಪಡಿಸಬೇಕು. ನಾವು ಸುಮ್ಮನೆ ಎಲ್ಲರೂ ಆರಾಧಿಸ್ತಾರೆ ಅಂತ ನಾವು ಆರಾಧಿಸುವಂಥದ್ದಲ್ಲ. ಅದಕ್ಕೆ ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನ. ಆತನು 10,000ಗಳಲ್ಲಿ ಧ್ವಜಪ್ರಾಯನಾಗಿದ್ದಾನೆ. ನಾವು ಸಾಂಗ್ ಆಫ್ ಸೊಲೊಮನ್ ಪರಮಗೀತೆ 5:10 ಅದನ್ನು ಓದ್ತೇವೆ ನಾವು. 10,000ಗಳಲ್ಲಿ ಆತನು ಧ್ವಜಪ್ರಿಯನು. ಹಬಕ್ಕುಕ 1:13 ಹೇಳ್ತದೆ, ಹಬಕ್ಕುಕ 1:13 ಹೇಳ್ತದೆ, ಕೇಡನ್ನು ನೋಡಲಾರಷ್ಟು ಅತಿ ಪವಿತ್ರ ದೃಷ್ಟಿಯುಳ್ಳವನ ದೇವರು. ಉದಾಹರಣೆಗೆ ಈಗ ಒಬ್ಬ MLA ಇದ್ದರೆ, ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ, ರಾಷ್ಟ್ರಪತಿಯೋ, ಮುಖ್ಯಮಂತ್ರಿಯೋ, ಅಥವಾ ಉನ್ನತ ಯಾವುದು VIP ಅಧಿಕಾರಿಗಳಾಗಿರ್ಬೋದು, ಅವರಿಗೆ ನಮ್ಮ ಮನೆಗೆ ಬಂದರೆ ಅಥವಾ ಅವ್ರಿಗೆ ಭೇಟಿಯಾಗುವ ಸಂದರ್ಭದಲ್ಲಿ ಅವರ ಯೋಗ್ಯತೆಗೆ ತಕ್ಕ ಘನತೆಯನ್ನು ಕೊಡ್ತೇವೆ, ರೆಸ್ಪೆಕ್ಟ್ ಮಾಡ್ತೇವೆ ನಾವು ಅಲ್ಲ. ಅವರಿಗೊಂದು ರೆಸ್ಪೆಕ್ಟ್ ಇದೆ, ಅವರದ್ದೇ ಆದಂಥ ಒಂದು ರೆಸ್ಪೆಕ್ಟ್ ಇರ್ತದೆ. ಆ ರೆಸ್ಪೆಕ್ಟ್ ನಾವು ಕೊಡ್ತೇವೆ. ಅದೇ ರೀತಿಯಲ್ಲಿ ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು, ಆತನಿಗೆ ಸರಿಯಾದ ಯೋಗ್ಯವಾದ ಘನ ಕೊಡಬೇಕು. ಕೆಲವೊಮ್ಮೆ ಏನಾಗ್ತದೆ, ಚರ್ಚ್ಗಳಲ್ಲಿ ನೋಡಿದ್ದೇನೆ, ಕೆಲವೊಬ್ಬರು ಮೊಬೈಲಲ್ಲಿ ಆಟ ಆಡುವುದು, ವಾಕ್ಯ ಕೊಡ್ತಾ ಇದ್ದ ಆರಾಧನೆ ನಡೀತಾ ಉಂಟು, ಮೊಬೈಲ್ ಫೋನ್ ಚರ್ಚ್ ಒಳಗೇನೆ ಸ್ವೀಕರಿಸುವುದು, ವಾಟ್ಸಪ್ ಮೆಸೇಜ್ ಕಳಿಸುವುದು, ವಾಟ್ಸಪ್ ಮೆಸೇಜ್ ಸ್ವೀಕರಿಸುವುದು, ಎದ್ದು ಸೀದಾ ಹೊರಗಡೆ ಹೋಗುವಂಥದ್ದು, ಪರಸ್ಪರ ಮಾತಾಡುವಂಥದ್ದು. ಅಲ್ಲಿ ಒಂದು ಘನತೆಯನ್ನು ಎಷ್ಟೋ ಸಭೆಗಳನ್ನು ನಾನು ನೋಡಿದ್ದೇನೆ. ಅನೇಕ ಸಭೆಗಳಿಗೆ ನಾನು ಅನೇಕ ದೇಶಕ್ಕೆ ಹೋಗಿದ್ದ ನಿಮಿತ್ತ ಅನೇಕ ಕಡೆ ಕಂಡಿದ್ದೇನೆ ನಾನು. ತುಂಬ ಬೇಸರದ ಸಂಗತಿ ಇದು. ಅಂದರೆ ಒಂದು ಆಲಸ್ಯತನದಲ್ಲಿ ಇರುವಂಥದ್ದು, ಆಲಸ್ಯ ಮತ್ತು ಇನ್ನೊಂದು ನೆಗ್ಲೆಕ್ಟ್, ಏನಂತಾರೆ, ತಿರಸ್ಕಾರ ಮನೋಭಾವನೆ. ಅಂದರೆ ನಾವು ಆರಾಧನೆ ತಿರಸ್ಕಾರ ಮಾಡೋದು ಅಂತ ಹೇಳಿದ್ರೆ ದೇವರನ್ನೇ ತಿರಸ್ಕಾರ ಮಾಡಿದ ಹಾಗೆ. ಕರೆಕ್ಟ್. ಅದು ಯೋಗ್ಯವಾದ ಘನತೆ ನಾವು ಕೊಡಬೇಕು. ಆ ಸ್ಥಳದಲ್ಲಿ ಆತನ ಪ್ರಸನ್ನತೆ ಇರ್ತದೆ. ವಿಮೋಚನೆ 20:20 ವಾಕ್ಯ ಓದುವಾಗ, ನನ್ನ ಹೆಸರನ್ನು ಸರಿಸುವ ಜಾಗದಲ್ಲಿ ನಾನು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಕೀರ್ತನೆ 22:3 ಏನು ಹೇಳ್ತದೆ? ಇಸ್ರೇಲರ ಸ್ತುತಿಯ ಸಿಂಹಾಸನ ಹಸಿರನಾಗಿರುವಾತನೇ ಪರಿಶುದ್ಧನು, ನೀನು ಪವಿತ್ರನಾಗಿದೆ. ಸ್ತುತಿಸುವಾಗ ಪ್ರಸನ್ನತೆ ಹಿಡಿದು ಬರ್ತದೆ. ಆತನ ಪ್ರಸನ್ನತೆ ಅಂದರೆ ಆತನು ಹಿಡಿದು ಬರ್ತದೆ, ಸ್ವತಃ ಬರ್ತಾನೆ ನಮ್ಮ ಮಧ್ಯದಲ್ಲಿ. ಆಗ ನಾವು ಅಲಕ್ಷ್ಯವಾಗಿ ಮಾತಾಡೋದು, ಅಲಕ್ಷ್ಯ ಡಿಸ್ಕಷನ್ ಮಾಡುವಂಥದ್ದು, ಗೇಲಿ ಮಾಡುವಂಥ, ಅಥವಾ ಕರೆಗಳನ್ನು ಸ್ವೀಕರಿಸುವಂಥದ್ದು, ಅಂದರೆ ಅಲಕ್ಷ್ಯವಾದ ರೀತಿಯಲ್ಲಿ ನಾವು ಆರಾಧನೆಯಲ್ಲಿ ಪಾಲ್ಗೊಳ್ಳೋದು, ಅದೇನಾಗ್ತದೆ, ದೇವರಿಗೆ ದುಃಖ ಆಗ್ತದೆ, ನೋವು ಬರ್ತದೆ. ಆ್ಯಕ್ಚುಲಿ ಇಸ್ರೇಲರ ಮಧ್ಯೆ ಹೇಗಿತ್ತು ನೋಡಿ, ಧರ್ಮೋಪದೇಶ 23ನೇ ಅಧ್ಯಾಯ 13-14ನೇ ವಾಕ್ಯ ಓದಿ. ಅದು ಹೇಳ್ತದೆ, ಅವರ ಮಧ್ಯದಲ್ಲಿ ದೇವರು ಬರ್ತಾ ಇದ್ದ ಅಂತ, ಅವರ ಪಾಳ್ಯದಲ್ಲಿ ಬರ್ತಾ ಇದ್ದ. ಪಾಳ್ಯ ಎಂದರೇನು? ಸಭೆ. ಇಸ್ರೇಲಿಗೆ ಏನು ಕೊಡಲ್ಪಟ್ಟಿದೆ ಹೆಸರು? ಅಪೊಸ್ತಲಕತೆ 7:38. ಇದು ಅಡವಿಯಲ್ಲಿನ ಸಭೆ. ಓದಿ, ಅಪೊಸ್ತಲಕತೆ 7:38 ಮೊದಲು ಓದಿ. ಆಕ್ಟ್ಸ್ ಚಾಪ್ಟರ್ 7:38. ಅವನೇ ಸೀನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ಜೀವಕರವಾದ ದೇವೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟವನು. ಸಭೆ ಇದು ಅಡವಡಬಡಿಕೆ. ಯಹೂದ್ಯರು ಅಡವಿಯಲ್ಲಿನ ಸಭೆ ಎಂಬುದ ಕರೆಯಲ್ಪಟ್ಟಿದ್ದಾರೆ. ಧರ್ಮೋಪದೇಶ ಕಾಂಡ 23:12-13 ವಾಕ್ಯ ಓದುವ. ಪಾಳೆಯದ ಹೊರಗೆ ಪಾಯಿಖಾನೆಗಾಗಿ ಒಂದು ಸ್ಥಳವನ್ನು ಗೊತ್ತು ಮಾಡಬೇಕು. ಯುದ್ಧದ ಸಾಮಾನುಗಳಲ್ಲದೆ ಸಲಿಕೆ ನಿಮ್ಮ ಬಳಿಯಲ್ಲಿ ಇರಬೇಕು. ನೀವು ಬಹಿರ್ಭೂಮಿಗೆ ಹೋದಾಗ ಆ ಸಲಿಕೆಯಿಂದ ಅಗಿದು ಕಲ್ಮಶವನ್ನು ಮುಚ್ಚಿಬಿಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಆದುದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿರ್ಮಲವಾಗಿರಬೇಕು.
ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ನಿಮ್ಮಲ್ಲಿ ಅಶುಚಿಯನ್ನು ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು. ಆತನ ಬಿಟ್ಟು ಹೋದನು. ಹಾಗಾದ್ರೆ ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಬೇಕು ನಾವು, ಮತ್ತು ಪರಿಶುದ್ಧತೆ ಎಂಬ ಭೂಷಣದೊಂದಿಗೆ ಏನ್ ಮಾಡಬೇಕು? ಆರಾಧನೆ ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕಂತ. ಈ ದಿನಗಳಲ್ಲಿ ಪರಿಶುದ್ಧತೆಗೆ ಮಹತ್ವ ಕೊಡ್ತಾ ಇಲ್ಲಲ್ಲ ಪಾಸ್ಟ್ರೆ? ಹೌದು, ಇವತ್ತು ನವೀನ ಉಪದೇಶವನ್ನು ಹೈಪರ್ ಗ್ರೇಸ್ ಅಂತೆ ಅದರಿಂದಾಗಿ ಪವಿತ್ರತೆಗೆ ನಾವು ಪರಿಶುದ್ಧರಾಗಿದ್ದೇವೆ, ಕರೆಕ್ಟ್. ಈ ರಕ್ಷಣೆ ಹೊಂದಿದ ಕ್ಷಣ, ಯೇಸು ರಕ್ತದಲ್ಲಿ ಪಟ್ಟ ಕ್ಷಣ ನಾವು ಪವಿತ್ರರಾದೆವು. ಅದು ನಮ್ಮ ಪದವಿ, ಪೊಸಿಷನ್, ಸ್ಥಾನ. ನೀತಿವಂತರಾದೆವು. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನ ಅನುಸರಿಸಲಿ. ಪರಿಶುದ್ಧರಾಗಿ ಜೀವಿಸಬೇಕು, ನೀತಿವಂತರಾಗಿ ಜೀವಿಸಬೇಕು ನಾವು. ಅದು ಇವತ್ತು ನಾವು ನೋಡ್ತಾ ಇದ್ದೇವೆ. ಪರಿಶುದ್ಧಕ್ಕೆ ಪ್ರಾಮುಖ್ಯತೆ ಕೊಡದೆ ಪಾಪದಲ್ಲಿ ಜೀವಿಸುವಂಥ ಸಭೆಗಳನ್ನು ನೋಡ್ತಾ ಇದ್ದೇವೆ. ಓಕೆ, ಮೂರನೇ ಭಾಗಕ್ಕೆ ಬರುವ. ಕೀರ್ತನೆ 29ನೇ ಒಂದನೇ ಭಾಗ ಓದಿದೆವು, 2ನೇ ಭಾಗ ಓದಿದೆವು. ಮೂರನೇ ವಾಕ್ಯದಿಂದ 10 ವಾಕ್ಯ. ಯೆಹೋವನ ಮಹಾಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಪ್ರಭಾವ ಸ್ವರೂಪನಾದ ಅಂದ್ರೆ ಆತನ ಪ್ರಭಾವದ ಕುರಿತಾಗಿರುವಂತ ಭಾಗವಾಗಿದೆ ಇದು. ಆತನ ಮಹಿಮೆ ಕುರಿತಾಗಿ ಭಾಗ. ಮುಂದೆ ಓದಿ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ದೇವದಾರು ವೃಕ್ಷಗಳು ದಡಲ್ಲೆಂದು ಮುರಿದು ಬೀಳುತ್ತವೆ. ಯೆಹೋವನು ಲೆಬನೋನ್ ಪರ್ವತದಲ್ಲಿನ ಮಹಾದೇವದಾರುಗಳನ್ನು ಮುರಿದು ಬಿಡುತ್ತಾನೆ. ಲೆಬನೋನ್ ಪರ್ವತವು ಕರುವಿನೋಪಾದಿಯಲ್ಲಿಯೂ, ಸಿರಿಯೋನ್ ಬೆಟ್ಟವು ಕಾಡುಕೋನದ ಮರಿಯಂತೆಯೂ ಹಾರಾಡುವ ಹಾಗೆ ಮಾಡುತ್ತಾನೆ. ಯೆಹೋವನ ಗರ್ಜನೆಗೆ ಮಿಂಚುಗಳು ಥಳಥಳನೆ ಹೊಳೆಯುತ್ತವೆ. ಯೆಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ, ಕಾದೇಶ್ ಅರಣ್ಯವು ಕಂಪಿಸುತ್ತದೆ. ಯೆಹೋವನ ಗರ್ಜನೆಗೆ ಗರ್ಭದ ಜಿಂಕೆಯು ಈಯುತ್ತವೆ, ಕಾಡಿನ ಮರಗಳು ಬರಿದಾಗುತ್ತವೆ. ಆಗ ಆತನ ಮಂದಿರದಲ್ಲಿರುವವರೆಲ್ಲರೂ ಎಷ್ಟೋ ಪ್ರಭಾವ ಎನ್ನುತ್ತಾರೆ. ಯೆಹೋವನು ಜಲಪ್ರಳಯದಲ್ಲಿ ಆಸೀನನಾಗಿದ್ದನು, ಆತನು ಸದಾ ಕಾಲವು ಅರಸನಾಗಿ ಕೂತಿರುವನು. ನೋಡಿ, ಆತನ ಪ್ರಭಾವವನ್ನು ಸೂಚಿಸುವಂಥ ಭಾಗವಾಗಿದೆ ಇದು. ಆತನ ಧ್ವನಿಗೆ ಎಷ್ಟು ಬೆಲೆ ಇದೆ, ಆತನ ಸ್ವರಕ್ಕೆ ಎಷ್ಟು ಬೆಲೆ ಇದೆ ಎಂಬುದಾಗಿ ಹೇಳುವಂಥ ಮೇಘಮಂಡಲವನ್ನು, ಸೂರ್ಯ ಮಂಡಲವನ್ನು, ನಕ್ಷತ್ರ ಮಂಡಲವನ್ನು ನಿಯಂತ್ರಿಸುವಂಥ ದೇವರು ನಮ್ಮ ದೇವರು. ದೇವರ ಪ್ರಭಾವವನ್ನು ಒಂದ್ಸಲ ತಿಳ್ಕೊಂಡ್ರೆ ನಾವು ಯಾವುದಕ್ಕೂ ಭಯಪಡಲ್ಲ. ನಮ್ಮ ದೇವರು ಪ್ರಭಾವಶಾಲಿಯಾದ ದೇವರು. ಯಾವ ಭಾಗದಲ್ಲಿ ಬೇಕಾದನ್ನು ಕ್ರಿಯೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅನೇಕ ಚಿಕ್ಕ ವಿಷಯಗಳಲ್ಲಿ ನಾವು ನೊಂದು ಹೋಗ್ತೇವೆ, ದುಃಖ ಪಡ್ತೇವೆ, ನಿರಾಶರಾಗುತ್ತೇವೆ. ಕೆಲವು ಅಧಿಕಾರಿಗಳು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಕೂಡ ಬೇಸರವಾಗ್ತೇವೆ. ದೇವರ ಪ್ರಭಾವ ದೊಡ್ಡದಾಗಿದೆ. ಈ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ತೇವೆ. 4ನೇ ಭಾಗ 11ನೇ ವಾಕ್ಯ ಓದಿ. ಅದರಲ್ಲಿ ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು. ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ತನ್ನ ಜನರಿಗೆ ಏನು ಕೊಡ್ತಾನೆ? ಆತನು ಬಲವನ್ನು ಅನುಗ್ರಹಿಸಿ. ಯಾವ ಬಲ? ಶಾರೀರಿಕ ಬಲ ಆಲ್ರೆಡಿ ಉಂಟು, ಕೊಟ್ಟಿದ್ದಾನೆ. ಆತ್ಮಿಕ ಬಲ. ತನ್ನ ಜನರಿಗೆ ದೇವರು ಬಲ ಕೊಡ್ತಾನೆ. ಅಪೊಸ್ತಲರು 1:8 ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿಕೊಳ್ಳುವಿರಿ. ಯೂದಾಯ, ಸಮಾರ್ಯ, ಜೆರುಸಲೇಮ್, ಪ್ರಪಂಚದ ಕಟ್ಟಕಡೆಗೆ ನನಗೆ ಸಾಕ್ಷಿಗಳಾಗಿರಿ. ಏಷ್ಯಾ 40:29-31 ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ ಹೊಂದಿಕೊಳ್ಳು. ಹತ್ತಿನಂತೆ ಏರುವರು, ರೆಕ್ಕೆಗೆ ಚಾಚಿ ಏರುವರು, ಓಡಿ ದಣಿಯರು, ನಡೆದು ಬಳಲರು. ಅಲ್ಲಲ್ಲಿಯ ಮಾತ್ರವಲ್ಲ, ಇನ್ನೂ ಬಲದ ಬಗ್ಗೆ ನಾವು ಓದೋದು ಅನೇಕ ವಾಕ್ಯಗಳ ಬಗ್ಗೆ ನಾವು ನೋಡಿ. ದೇವರು ನಮಗೆ ಆತ್ಮಿಕವಾದ ಬಲವನ್ನು ಕೊಡುವಂಥ ದೇವರು. ಸೋತು ಹೋಗದಾಗೆ, ಆತ್ಮೀಯ ಜೀವಿತದಲ್ಲಿ ಸೋತು ಹೋಗದಾಗೆ ಬಲ ಕೊಡ್ತಾನೆ, ಧೈರ್ಯ ಕೊಡ್ತಾನೆ. ಈಗ ನಾವು ಈ ಲೋಕದಲ್ಲಿ ಕ್ರಿಸ್ತ ಜೀವಿಸುವಾಗ ಕಷ್ಟ ಬರ್ತದೆ, ಬಾಧೆಗಳು ಬರ್ತದೆ, ಸಂಕಟ ಬರ್ತದೆ, ನೋವು ಬರ್ತದೆ, ವೇದನೆಗಳು ಬರ್ತದೆ. ಆ ಸಮಯದಲ್ಲಿ ದೇವರು ನಮಗೆ ಬಲ ಕೊಡ್ತಾರೆ. ಯಾರಿಗೆ? ವಾಕ್ಯ ಹೇಳ್ತದೆ, ತನ್ನ ಜನರಿಗೆ ಬಲ ಕೊಡ್ತಾನಂತೆ. ಈ ಲೋಕದಲ್ಲಿ ದೇವರದ್ದು ಯಾರು? ಒಂದು 2 ತಿಮೋತಿ 2:19 ವಾಕ್ಯದಿಂದ ಓದಿ. ತನ್ನವರು ಯಾರಂತ ಅದು ಗೊತ್ತುಂಟು. ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ತನ್ನವರು ಯಾರು ಎಂದು
ದೇವ್ರಿಗೆ ಗೊತ್ತು. ತನ್ನ ಜನರಿಗೆ ಬಲ ಕೊಡ್ತಾನೆ. ಎಫೆಸ 6:10 ಏನು ಹೇಳ್ತದೆ? ನೀವು ಅದನ್ನು ನೀವು ಕರ್ತನ ಅತ್ಯಧಿಕ ಶಕ್ತಿಯನ್ನು ಕರ್ತನ ಅತ್ಯಂತ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದೇವರು ನಮಗೆ ಬಲವನ್ನು ಕೊಡುವ ದೇವರು. ನಾವು ಸೋತು ಹೋಗುವುದಿಲ್ಲ. ಯಾಕೆ? ಬಲಹೀನರಾಗುವುದು ಯಾಕೆ? ದೇವರು ನಮಗೆ ಬಲ ಕೊಡುತ್ತಾನೆ, ಆತ್ಮಿಕ ಬಲ ಕೊಡ್ತಾನೆ, ಪವಿತ್ರಾತ್ಮನ ಶಕ್ತಿ ತುಂಬಿಸ್ತಾನೆ. ಎಲ್ಲ ಸವಾಲುಗಳನ್ನು ಧೈರ್ಯದೊಂದಿಗೆ ನಾವು ಜಯಿಸಲಿಕ್ಕೆ ಸಾಧ್ಯ ಆಗಕ್ಕೆ ದೇವರ ಜನರಿಗೆ ಬಲ ಕೊಡ್ತಾನೆ. ಮುಂದೆ ಓದಿ 11ನೇ ವಾಕ್ಯ, ಕೀರ್ತನೆ 29. ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಎರಡನೇದಾಗಿ ತನ್ನ ಪ್ರಜೆಗೆ, ತನ್ನ ಜನರಿಗೆ. ನಾವು ದೇವರ ಪ್ರಜೆಗಳು. ಹೇಗೆ? ಫಿಲಿಪ್ಪಿ ಪುಸ್ತಕ 3:20-21 ನಾವು ಪರಲೋಕ 20ನೇ ವಾಕ್ಯದಲ್ಲಿ ಓದ್ತೇವೆ. ನಾವು ಪರಲೋಕ ಸಂಸ್ಥಾನದವರು. ಪರಲೋಕ ಸಂಸ್ಥಾನದವರು ಅಂದರೆ ಪರಲೋಕದ ಪ್ರಜೆಗಳು. ಶರೀರದಲ್ಲಿ ಭಾರತ ದೇಶದ ಪ್ರಜೆಗಳು, ಆತ್ಮದಲ್ಲಿ ಈಗಾಗಲೇ ರಕ್ಷಣೆ ಹೊಂದಿದ ನಿಮಿತ್ತವಾಗಿ ಪರಲೋಕದ ಪ್ರಜೆಗಳು, ಸ್ವರ್ಗದ ಪ್ರಜೆಗಳು ನಾವು. ಯಾರಿಗೆ ಸುಕ್ಷೇಮ ಕೊಡ್ತಾನೆ ಆತನು? ತನ್ನ ಪ್ರಜೆಗೆ, ತನ್ನ ಜನರಿಗೆ ಸುಕ್ಷೇಮ ಕೊಡ್ತಾನೆ. ಸುಕ್ಷೇಮ ಎಂದು ಹೇಳಿದರೆ ಅದೆಲ್ಲ ಬಂತು. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಂತರಿಕ ಆರೋಗ್ಯ, ಒಳ್ಳೆಯದು. ಎಲ್ಲ ವಿಷಯದಲ್ಲಿ ಕೂಡ ಒಳ್ಳೆಯದು. ನೋಡಿ 3 ಯೋನ 2ನೇ ವಾಕ್ಯದಲ್ಲಿ ಯೋನ ನೋಡಿಕೊಂಡು ಹೇಳ್ತಾನೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಸುಕ್ಷೇಮವನ್ನು ದೇವರು ಕೊಡ್ತಾನೆ, ಬಲವನ್ನು ಕೊಡ್ತಾನೆ, ಸುಕ್ಷೇಮವನ್ನು ಕೊಡ್ತಾನೆ ಎಂಬುದಾಗಿ ಇಲ್ಲಿ ಕಾಣ್ತೇವೆ. ಹಾಗೆ 4 ಭಾಗಗಳು ಇಲ್ಲಿ ನಾವು 29ನೇ ಕೀರ್ತನೆಯಲ್ಲಿ ಕಾಣ್ತೇವೆ. ಅಂದರೆ ಇದು ಯಾವುದನ್ನು ಧ್ಯಾನಿಸ್ತೇವೆ? ಸ್ತೋತ್ರ ಕೀರ್ತನೆಗಳು, ಸ್ತೋತ್ರ ಗೀತೆಗಳು. ಓಕೆ, 4ನೇ ಕೀರ್ತನೆ, ಅದರಲ್ಲಿ 4ನೇ ಕೀರ್ತನೆ 33ನೇ ಕೀರ್ತನೆ ಆಗಿದೆ. 33ನೇ ಕೀರ್ತನೆ 22 ವಾಕ್ಯಗಳು ಉಂಟು. ಅದನ್ನು 5 ವಿಭಾಗಗಳನ್ನಾಗಿ ನಾವು ವಿಂಗಡಿಸ್ತೇವೆ. ಕೀರ್ತನೆ 33ರಲ್ಲಿ 22 ವಾಕ್ಯ ಉಂಟು. 5 ವಿಭಾಗಗಳನ್ನು ವಿಂಗಡಿಸಬಹುದು. 1ನೇ ವಿಭಾಗ 1-4 ವಾಕ್ಯ, 2ನೇ ವಿಭಾಗ 5-9 ವಾಕ್ಯ, 3ನೇ ವಿಭಾಗ 10-11 ವಾಕ್ಯ, 4ನೇ ವಿಭಾಗ 12-19 ವಾಕ್ಯ, ಮತ್ತು 5ನೇ ವಿಭಾಗ 20-22 ವಾಕ್ಯ. 1ನೇ ವಿಭಾಗ ದೇವರ ಮಹಿಮೆ ಕಾಣ್ತೇವೆ ನಾವು, ಪ್ರಭಾವ ಕಾಣ್ತೇವೆ ನಾವು, ದೇವರನ್ನು ಮಹಿಮೆ ಪಡಿಸುವಂಥ ವಿಷಯ ಕಾಣ್ತೇವೆ. ಓದಿ 1ನೇ ಭಾಗ 1-3 ವಾಕ್ಯ ಓದಿ. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಾರ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಬೇಕಂತೆ? ಇವತ್ತು ಸಿನಿಮಾ ನಟಿಯರ ವಿಷಯದಲ್ಲಿ ಉಲ್ಲಾಸ ಮಾಡ್ತಾರೆ, ಕ್ರಿಕೆಟ್ ನವರ ಸ್ಟಾರ್ಗಳ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡ್ತಾರೆ. ಅಲ್ಲ, ಪಕ್ಷಗಳ ವಿಷಯದಲ್ಲಿ, ಬೇರೆ ಬೇರೆ ಪಕ್ಷಗಳು ನಮ್ಮ ದೇಶದಲ್ಲಿ ಉಂಟು. ಇದು ನನ್ನ ಪಕ್ಷ, ಇದು ನನ್ನ ಪಕ್ಷ ಎಂದು ಪಕ್ಷಗಳ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡುವರ್ತಾರೆ. ಬೇರೆ ಬೇರೆ ನಾವು ನೋಡ್ತೇವೆ. ಅದು ವಾಕ್ಯ ಹೇಳ್ತದೆ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿ. ಉಲ್ಲಾಸ ಧ್ವನಿ ಹೇಗೆ? ಜೋರು ಒಬ್ಬರು ಜೋರಾಗಿ ಅಲ್ಲೆಲ್ಲೂ ಎಂಬುದಾಗಿರೋದು, ಸಂತೋಷದಿಂದ ಬೊಬ್ಬೆ ಹಾಕೋದು ಯೆಹೋವನ ವಿಷಯದಲ್ಲಿ. ಕಾರಣ ಆತನು ಬಂದರೆ ನಮಗೊಂದು ಬಿಡುಗಡೆ ಇದೆ. ಓಕೆ, ಮುಂದೆ ಓದಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಯಾರು ಸ್ತುತಿಸಬೇಕಾದ ಆತನನ್ನು? ಯಥಾರ್ಥ ಚಿತ್ತರು. ಮುಂದೆ ಓದಿ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ. 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ. ಯಾವುದು 10 ತಂತಿಗಳ ಸ್ವರ ಮಂಡಲ? ಇದು 10 ತಂತಿಗಳ ಸ್ವರ ಮಂಡಲ. ಓಕೆ, ಮುಂದೆ ಓದಿ. 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ. ನೂತನ ಕೀರ್ತನೆಯನ್ನು ಹಾಡಿರಿ. 40 ಕೀರ್ತನೆ 3ನೇ ವಾಕ್ಯ ಓದಿ. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ನೂತನ ಕೀರ್ತನೆ ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ನೂತನ ಕೀರ್ತನೆ ಯಾವುದು? ದೇವರ ಸ್ತೋತ್ರ. ಓಕೆ, ಮುಂದೆ ಓದಿ. 33 ಕೀರ್ತನೆ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಮುಂದೆ ಓದಿ. ಯೆಹೋವನ ವಚನವು. ಮುಂದಿನ 3 ಆಯ್ತಲ್ಲ. ಓಕೆ, 1-3 1ನೇ ಭಾಗ ಆಯಿತು. ಈಗ 2ನೇ ಭಾಗಕ್ಕೆ ಬರುವ 4-9ನೇ ವಚನ. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಯೆಹೋವನ ಅಪ್ಪನೆಯಿಂದಲೇ ಆಕಾಶ ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ
ಸಮುದ್ರವನ್ನು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವೂ ಸ್ಥಾಪನೆಯಾಯಿತು. ಪ್ರೈಸ್ ಗಾಡ್. ಅಂದರೆ ಆತನ ಮಾತಿಗಿರುವಂಥ ಶಕ್ತಿ ನಾವು ನೋಡ್ತೇವೆ, ಆತನ ಬಲವನ್ನಿಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ಭೂಮಿಯ ಕೆಳಗಡೆ ಜಲಾಶಯಗಳನ್ನು ಇಟ್ಟಿದ್ದಾನೆ. ಯಾರಿಗೆ ಗೊತ್ತುಂಟು ಭೂಮಿಯ ಕೆಳಗೆ ಜಲಾಶಯ ಉಂಟಂತ? ಸಮುದ್ರನ ಹೇಗೆ ಉಂಟು ಮಾಡಿದ? ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಉಂಟು ಮಾಡಿದ್ದಾನೆ. ಆತನ ಮಾತಿಗೆ ಶಕ್ತಿ ಇದೆ. ಹಲ್ಲೆಲೂಯಾ. ಅಂದರೆ ಆತನ ಒಂದು ಪ್ರಭಾವ, ಆತನ ಒಂದು ಶಕ್ತಿ, ಆತನ ಸ್ಥಾನ ಏನಂತ ಇದರಿಂದ ನಾವು ಗೊತ್ತಾಗುತ್ತದೆ. ಮೂರನೇದಾಗಿ 10 ವಾಕ್ಯ, ಅನ್ಯ ಜನರ ತಂತ್ರಗಳನ್ನು ಆತನ ಲಯಪಡಿಸ್ತಾನಂತೆ. ದುರಾಲೋಚಕ ಓದಿ. ಯೆಹೋವನು ಅನ್ಯಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಹೌದು, ಇದು ಅನೇಕರು ಏನು ಮಾಡ್ತಾರೆ ಇವತ್ತು ನಾವು ನೋಡ್ತೇವೆ. ಉದಾಹರಣೆಗೆ ಸತ್ಯವೇದದ ಕುರಿತಾಗಿ, ಸತ್ಯವೇದ ಯಾವಾಗಂದ ಮುದ್ರಿತವಾಯಿತು 40 ಗ್ರಂಥಕರ್ತರಿಂದ ಸತ್ಯವೇದವು ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನ ಪ್ರೇರಣೆಗೆ ಅನುಗುಣವಾಗಿ ಬರೆದಿದ್ದಾರೆ. ಯಾವಾಗ ಸತ್ಯವೇದ ಮುದ್ರಿತ ಅವತ್ತಿನಿಂದ ಸತ್ಯವೇದ ಇಲ್ಲದಂತೆ ಮಾಡಬೇಕು ಶೈತಾನ್ ಏನು ಮಾಡ್ತಾ ಶ್ರಮಿಸ್ತಾ ಇದ್ದಾನೆ. ಎಷ್ಟೋ ರಾಜರು ಇದ್ದರು, ಎಷ್ಟೋ ದೊಡ್ಡ ವ್ಯಕ್ತಿಗಳ ಅಧಿಕಾರಿಗಳಿದ್ದರು, ಸುಟ್ಟು ಹಾಕಿದ್ರು ಎಷ್ಟೋ ಸತ್ಯವೇದಗಳನ್ನು, ನಾಶ ಮಾಡಲಿಕ್ಕೆ ಆಗಲಿಲ್ಲ. ಸಭೆ ಸ್ಥಾಪಿತವಾಯಿತು ಯಾವಾಗ? ಪೆಂತೆಕೋಸ್ತ ದಿವಸದಲ್ಲಿ. ಸಭೆ ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಸೈತಾನ್ ಏನೆಲ್ಲ ದೊಡ್ಡ ಚಕ್ರವರ್ತಿಗಳಿದ್ದರು, ದೊಡ್ಡ ಅರಸುಗಳಿದ್ದರು, ಏನೇನೋ ಪ್ಲಾನ್ಗಳು ನಡೆಯಿತು. ಸಭೆ ಬೆಳೀತೇ ವಿನಃ ಸಭೆ ಕಡಿಮೆ ಆಗಲಿ. ಇವತ್ತಿಗೂ ಬೆಳೀತಾ ಉಂಟು ಸಭೆ. ಇವತ್ತು ಎಷ್ಟೆಲ್ಲ ಹಿಂಸೆ ಸಭೆಗೆ. ಎಷ್ಟು ದೇವಸೇವಕ ರಕ್ತಸಾಕ್ಷಿಗಳು ಸಾಯ್ತಾ ಇದ್ದಾರೆ, ದೇವಜನ ರಕ್ತಸಾಕ್ಷಿ ಇರ್ತಿದ್ದಾರೆ. ಯೇಸು ನಂಬಿದ ಕೂಡಲೇ ಮನೆಯಿಂದ ಹೊರಗೆ ಹಾಕ್ತಾರೆ, ತೊಂದರೆ ಕೊಡ್ತಾರೆ, ಹಿಂಸೆ ಪಡಿಸ್ತಾರೆ. ವಾಕ್ಯನಿರ್ತದೆ, ಅನ್ಯ ಜನರ ಸಂಕಲ್ಪಗಳನ್ನು ದೇವರು ವ್ಯರ್ಥ ಮಾಡ್ತಾನೆ. ಪುನಃ ಓದಿ ವಾಕ್ಯ, ಭಾರಿ ಒಳ್ಳೆ ವಾಕ್ಯ ಅದು. 3ನೇ ಭಾಗ 10:11. ಯೆಹೋವನು ಅನ್ಯಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು, ಶಾಶ್ವತವಾಗಿ ನಿಲ್ಲುತ್ತದೆ. ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಓಕೆ, 4ನೇ ಭಾಗಕ್ಕೆ ಬರುವ 12ರಿಂದ 19 ವಾಕ್ಯ, 12-19 ವರ್ಸ್. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಭೂನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ. ಜೀವರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಯೆಹೋವನಾದರೋ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಇಲ್ಲಿ ದೇವರನ್ನು ಆತುಕೊಂಡವರ ಕುರಿತು ಬರೆಯಲ್ಪಟ್ಟಿದೆ. ದೇವರನ್ನು ಆತುಕೊಂಡಿರೋದು, ದೇವರನ್ನು ಆಶ್ರಯಿಸುವಂಥದ್ದು, ದೇವ್ರು ನಂಬಿಕೊಂಡಿರುವ, ನಿರೀಕ್ಷಿಸಿಕೊಂಡು ಯಾರು ಕೊಡ್ತಾರಲ್ಲ ಆದ ಕೃಪೆಯನ್ನು ಎದು ನೋಡುವಂಥದ್ದು, ಅಂಥ ವ್ಯಕ್ತಿಗಳು ದೇವರು ಕೊಡುವಂಥ ಪ್ರೊಟೆಕ್ಷನ್ ಈ ಭಾಗದಲ್ಲಿ ನಾವು ಕಾಣ್ತೇವೆ. ಕೀರ್ತನೆ 91:1 ಹೇಳ್ತದಲ್ಲ, ಪರಾತ್ಪರನ ಮರಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಅಲ್ಲ. ಈಗ 5ನೇ ಭಾಗ 20-22 ವಾಕ್ಯ ಓದಿ. 20-21-22. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಾವು ವೇಟ್ ಮಾಡ್ತಿದೆ, ದೇವರಿಗೋಸ್ಕರ ಕಾದಿದೆ. ಮುಂದೆ ನಮ್ಮ ಸಹಾಯವು ಗುರಾಣಿಯು ಆತನೇ. ಗುರಾಣಿ ಆತನೇ. 121 ಕೀರ್ತನೆ 1 ವಾಕ್ಯ ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡ್ತೇನೆ, ನನಗೆ ಸಾಯಲಿಂದ ಬರ್ತದೆ, ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ಯೆಹೋವನಿಂದಲೇ. ಮುಂದೆ ಓದಿ. ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು. ಆತನಲ್ಲಿ ನಮ್ಮ ಹೃದಯ ಎಲ್ಲಿ ಸಂತೋಷಿಸ್ತದೆ? ನೀವು ಆಕ್ಚುಲಿ ದೇವರಲ್ಲೇ ಸಂತೋಷಿಸಬೇಕು. ಫಿಲಿಪ್ಪಿ 3:1, ಫಿಲಿಪ್ಪಿ 4:4 ಪೌಲನು ಹೇಳ್ತಾನೆ, ಕರ್ತನಲ್ಲಿ ಸಂತೋಷ. ತಿರುಗಿ ನಿಮಗೆ ಹೇಳ್ತಾನೆ,
ಕರ್ತನಲ್ಲಿ ಇವತ್ತು ನಮ್ಮ ಹೃದಯ ಯಾವುದೇ ಸಂತೋಷ ಇದೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಲೋಕದಲ್ಲಿಯೋ, ಟಿ ವಿಯಲ್ಲಿಯೋ, ಯೂಟ್ಯೂಬಲ್ಲಿಯೋ, ಫೇಸ್ಬುಕ್ಕಲ್ಲಿಯೋ. ಯೂಟ್ಯೂಬ್ ಫೇಸ್ಬುಕ್ ಒಳ್ಳೆಯದು, ಅಲ್ಲಿ ವಾರ್ತೆಗಳು ಬಂದರೆ, ವಾಕ್ಯ ಬಂದರೆ ನಾವು ಕೇಳಬೇಕು, ನೋಡಬೇಕು. ಅದು ಒಳ್ಳೆಯದುಂಟು, ಕೆಟ್ಟದುಂಟು. ಯಾವುದು ಇವತ್ತು ನಮ್ಮ ಸಂತೋಷ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು ನಾವು. ಮುಂದೆ ಓದಿ. ಆತನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇನೆ. ಭರವಸೆ ನೋಡಿ, ಆತನ ಪರಿಶುದ್ಧ ನಾಮದಲ್ಲಿ ಭಕ್ತನ ಹೇಳ್ತಿದ್ದಾನೆ, ಭರವಸೆ ಇಟ್ಟಿದ್ದೇನೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ. ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ದೇವರನ್ನು ಭಕ್ತ ನಿನ್ನ ನಂಬಿಕೆ ಇಟ್ಟಿದ್ದೇವೆ, ನೀನು ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆ ನಮ್ಮಲ್ಲಿ ಇರಲಿ. ಯಾರು ಆತ ನಂಬ್ತಾರೆ, ಯಾರು ಆತ ನಿರೀಕ್ಷಿಸ್ತಾರಲ್ಲ, ಅವರಿಗೆ ಕೃಪೆಯನ್ನು ಅನುಗ್ರಹಿಸುವ ದೇವರು. ಇಲ್ಲಿ ನಾವು 8ನೇ ಕೀರ್ತನೆ, 19ನೇ ಕೀರ್ತನೆ, 29ನೇ ಕೀರ್ತನೆ ಆಯಿತು, 33ನೇ ಕೀರ್ತನೆ, 4ನೇ ಕೀರ್ತನೆ ಇದು. ಇನ್ನು 2 ಕೀರ್ತನೆಯನ್ನು ಬರುವ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡೋಣ. ಆ್ಯಕ್ಚುಲಿ ನಾನು ಪೂರ್ಣವಾಗಿ ವಿವರಣೆ ಕೊಟ್ಟು ನಾನು ಹೋಗೋದಿಲ್ಲ. ಈ ಭಾಗಗಳು ನಿಮ್ಗೆ ಗೊತ್ತಾಗಲಿ ಎಂಬ ವಿಷಯಕ್ಕೆ ಗೊತ್ತಾಗಲಿ ಎಂಬ ಉದ್ದೇಶಕ್ಕಾಗಿ ನಾನು ತಿಳಿಸ್ತಾ ಇದ್ದೇನೆ. ಖಂಡಿತ ಪಾಸ್ಟರ್. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಭಜನೆಯನ್ನು ನಾವು ನೋಡ್ತಾ ಇದ್ದೇವೆ. ಮೊದಲ ಭಾಗ ಸ್ತೋತ್ರವು, ನಮ್ಮ ಜೀವಿತವನ್ನು ಕರ್ತನಿಗೆ ಸ್ತೋತ್ರ ಮಾಡುವುದಕ್ಕಾಗಿ ಆತನು ಮಾಡಿದ ಉಪಕಾರಗಳನ್ನು ಪ್ರತಿಯೊಂದು ನೆನೆಸುತ್ತಾ ಆತನಿಗೆ ಉಪಕಾರ ಸ್ತೋತ್ರ ಮಾಡುತ್ತಾ ನಾವು ಮುಂದೆ ಹೋಗೋಣ ಎಂಬುದಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇಲ್ಲಿಗೆ ನಮ್ಮ ಮಧ್ಯದಲ್ಲಿ ಬಂದಂಥ ದೇವಸೇವಕರಿಗೆ ನಮ್ಮ ಒಂದು ಕೀರ್ತನೆ ಭಾಗದಲ್ಲಿ ವಿಸ್ತಾರವಾಗಿ ಕೀರ್ತನೆಗಳನ್ನು ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸ್ರ ಟಿವಿ ಪರವಾದ ವಂದನೆಗಳು ಹೇಳೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಇದರ ಮುಂದಿನ ಭಾಗವನ್ನು ಕಲೀಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸ್ರ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.